ಕರ್ನಾಟಕ ಕಂಡ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಅಂದರೆ ಅದುವೇ ಡಿಸಿಪಿ ಗಿರೀಶ್. ರೌಡಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿರುವ ಗಿರೀಶ್ ಅವರು ಪೊಲೀಸ್ ಇಲಾಖೆಯಲ್ಲಿ ಖಡಕ್ ಅಧಿಕಾರಿ ಅಂತಾನೇ ಗುರುತಿಸಿಕೊಂಡವರು. ಯಾವುದೇ ಮುಲಾಜಿಗೆ ಒಳಗಾಗದೆ ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಅವರನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳುತ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ಚಿತ್ರನಟ ದರ್ಶನ್ ಅವರ ಕೈಗೆ ಕೋಳ ತೊಡಿಸಿದ್ದೇ ಇದೇ ಗಿರೀಶ್. ಏನಾದ್ರೂ ಒಂದಿಷ್ಟು ಲೆಕ್ಕಾಚಾರ ತಪ್ಪಿದ್ರೂ ಅವರ ಕೆಲಸಕ್ಕಷ್ಟೇ ಅಲ್ಲ, ಅವರ ಜೀವನಕ್ಕೂ ಕುತ್ತು ಬರ್ತಿತ್ತು. ಗಿರೀಶ್ ಅನೇಕ ಯುವ ಪೊಲೀಸರಿಗೆ ರಿಯಲ್ ಹೀರೋಗಳು. ಯಾಕಂದ್ರೆ ಎಷ್ಟೇ ಒತ್ತಡ ಬಂದರೂ ಕೂಡ ತಮ್ಮ ಕೆಲಸದಿಂದ ಹಿಂದೆ ಸರಿಯದೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಸಾರಿ ಹೇಳಿದ್ದಾರೆ. ಎಂಜಿನಿಯರ್ ಆಗಿ ಬಳಿಕ ಪೊಲೀಸ್ ಅಧಿಕಾರಿಯಾಗಿರುವ ಗಿರೀಶ್ ಅವರು ಈ ಹಿಂದೆ ಲೋಕಾಯುಕ್ತದಲ್ಲಿದ್ದಾಗ ತಮ್ಮ ನೇರ ಹಾಗೂ ಧೈರ್ಯದ ನಡವಳಿಕೆಗೆ ಹೆಸರಾಗಿದ್ದವರು. ಆಗ ದೊಡ್ಡ ದೊಡ್ಡ ಅಧಿಕಾರಿಗಳು ಕಾರ್ಪೊರೇಟರ್ಗಳನ್ನ ಕಂಬಿ ಹಿಂದೆ ಹಾಕಿದ್ದ ಖ್ಯಾತಿ ಗಿರೀಶ್ ಅವರದ್ದು. ಬೆಂಗಳೂರು ನಗರದ ಪಶ್ಚಿಮ ವಿಭಾಗದ ಡಿಸಿಪಿಯಾಗಿ ಗಿರೀಶ್ ಐಪಿಎಸ್ ಅವರು ಸೇವೆ ಸಲ್ಲಿಸಿದ್ದು ಹಲವಾರು ಅಪರಾಧ ಪ್ರಕರಣಗಳು ಹಳ್ಳ ಹಿಡಿಯದಂತೆ ದಕ್ಷತೆಯಿಂದ ಪೂರಕ ಸಾಕ್ಷ್ಯಗಳನ್ನೊಳಗೊಂಡು ಮುನ್ನುಗ್ಗುವ ಅವರ ದಕ್ಷತೆಗೆ ನಾಡಿನ ಜನತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ದಕ್ಷ ಅಧಿಕಾರಿ ಗಿರೀಶ್ ಐಪಿಎಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವರು ನೂರ್ಕಾಲ ಬದುಕಲಿ ಎಂಬುದೇ ನಮ್ಮ ಇಂಡಿಯನ್ ಪೊಲೀಸ್ ಟಿವಿಯ ಹಾರೈಕೆಯಾಗಿದೆ.